ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶುಲ್ ವ್ಲಾಗ್ಸ್. ಇವತ್ತೇನು ಸ್ಪೆಷಲಾಗಿ ತೋರಿಸ್ತಿದ್ದೀನಪ್ಪ, ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಒಂದು ಟ್ರೈನಿಂಗ್ ಸೆಂಟರ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಿದ್ದೀನಿ. ಇದು ಯಾವ ಸೆಂಟರಪ್ಪ ಅಂತಂದರೆ ಮೈಸೂರಲ್ಲಿರ್ತಕ್ಕಂಥ ಒಂದು ಬೆಸ್ಟ್ ಸೆಂಟರ್ ಅಂದರೆ ಟ್ರೈನಿಂಗ್ ಸೆಂಟರ್ ಅಂತಲೇ ಹೇಳ್ಬೋದು. ಯಾವುದಂದರೆ ಆರ್ಗನೈಜೇಷನ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಪೀಪಲ್, ODP ಅಂತಲೇ ಫೇಮಸ್ ಆಗಿದೆ ಮೈಸೂರಲ್ಲಿ. ಈ ಪ್ಲೇಸ್ನ ನೀವು ಏನಾದರೂ ಟ್ರೈನಿಂಗ್ ಕೊಡೋರಾಗಿರ್ಬೋದು ಅಥವಾ ತಗೊಳ್ಳೋರು ಚಾಯ್ಸ್ ಮಾಡೋಕ್ಕೆ ಬರೋಲ್ಲ, ಆ್ಯಕ್ಚುಲಿ ಕೊಡೋರೇ ಈ ಪ್ಲೇಸ್ನ ಚಾಯ್ಸ್ ಮಾಡಬೇಕಾಗುತ್ತೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಎಂಟ್ರೆನ್ಸು. ಈ ಕಡೆ ನೋಡ್ತಿದ್ದೀರಲ್ಲ, ನಮ್ಗೆ ಉಳ್ಕೊಳ್ಳೋಕ್ಕೆ ಪ್ಲೇಸ್ಮೆಂಟ್ ಕೊಟ್ಟಿರೋದು ಅದು. ಇನ್ನು ಇದರ ಅಪೋಸಿಟ್ ಬಂದು ಟ್ರೈನಿಂಗ್ ಸೆಂಟರ್ ರೂಮ್ಸ್ ಇತ್ತು. ಸೊ ಒಂದು ಒಳ್ಳೆ ವಾತಾವರಣ, ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಇದೇ ನೋಡ್ತಿದ್ದೀರಲ್ಲ, ನಮ್ಮ ಟ್ರೈನಿಂಗ್ ಸೆಂಟರ್ ಪಕ್ಕನೇ ಇರ್ತಕ್ಕಂಥ ಒಂದು ಚಿಕ್ಕ ಗಾರ್ಡನ್ ಅಂತಲೇ ಹೇಳ್ಬೋದು. ಬ್ಯೂಟಿಫುಲ್ ಆಗಿತ್ತು. ಈ ವಾತಾವರಣದ ಮಧ್ಯೆ 3 ಡೇಸ್ ನಮ್ಗೆ ಹೋಗಿರೋದೇ ಗೊತ್ತಾಗಲಿಲ್ಲ. ಯಾವ ಥರ ಕಲ್ತ್ವಿ ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ಆ ಥರ ತುಂಬ ಚೆನ್ನಾಗಿತ್ತು ಪ್ಲೇಸ್ಮೆಂಟು. ಈಗ ನೆಕ್ಸ್ಟ್ ಏನಂತಂದರೆ, ನಾವು ಸ್ಟೇ ಮಾಡಿರ್ತಕ್ಕಂಥ ರೂಮ್ ಪಕ್ಕದಲ್ಲಿರ್ತಕ್ಕಂಥ ಗಾರ್ಡನ್ನ ನೋಡೋಣ ಬನ್ನಿ. ಈಗೇನು ನೋಡ್ತಿದ್ದೀರಲ್ಲ, ಇದೇ ಗಾರ್ಡನ್ನು. ತುಂಬ ಚೆನ್ನಾಗಿತ್ತು. ಇದು ಒಂಥರ ಡೌನಲ್ಲೇ ಇತ್ತು ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ಇದೇನೋ ನೋಡ್ತಿದ್ದೀರಲ್ಲ, ಇದು ರೂಮ್ಸು ನಮಗೆ ಉಳ್ಕೊಳ್ಳೋಕ್ಕೆ ಪ್ಲೇಸ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಎಂಟ್ರೆನ್ಸೇ ಆಗಿತ್ತು. ಇದು ಗಾರ್ಡನ್ನು. ಇವರು ನಮ್ಮ ಮೇಡಮ್ಮು. ಸೊ ಎಲ್ಲರೂ ಟೈಮ್ ಇರೋದ್ರಿಂದ ಸ್ವಲ್ಪ ಸಿಂಗಲಾಗಿ ಫೋಟೋ ಹಿಡಿಯೋಣ, ಗಾರ್ಡನ್ ಚೆನ್ನಾಗಿದೆ ಅಂಥೇಳಿ ಎಲ್ಲರೂ ಫೋಟೋ ಶೂಟ್ ಮಾಡ್ತಿದ್ರು. ಸೊ ತುಂಬ ಚೆನ್ನಾಗಿತ್ತು ವಾತಾವರಣ. ಅದು ಅಪೋಸಿಟ್ ಇರೋದೇ ನಮ್ಮ ಟ್ರೈನಿಂಗ್ ಸೆಂಟರ್. ಸೊ ಅದಾದ ನಂತರ ಇಲ್ಲಿ ಒಂದು 10-15 ಜನ ಕುಂತು ಮಾತುಕತೆ ಆಗಿರ್ಬೋದು, ಈವ್ನಿಂಗ್ ಟೈಮಲ್ಲಿ ಏನಾದರೂ ಹರಟೆ ಮಾತಾಡೋದಾಗಿರ್ಬೋದು, ಆಮೇಲೆ ಮ್ಯೂಸಿಕ್ ಹಾಡೋದಾಗಿರ್ಬೋದು. ತುಂಬ ಇದು ಒಂಥರ ಚೆನ್ನಾಗಿತ್ತು ಪ್ಲೇಸ್ಮೆಂಟ್. ನೋಡ್ತಿದ್ದೀರಲ್ಲ, ಇದ್ರ ಸುತ್ತ ಈ ಥರ ಗಾರ್ಡನ್ ಇತ್ತು. ಒಂಥರ ಪ್ಲೇಸ್ಮೆಂಟ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮೈಸೂರಲ್ಲಿ ನೀವು ಯಾವಾಗಾದರೂ ಬಂದರೆ ಈ ODPಗೆ ವಿಸಿಟ್ ಮಾಡ್ಬೋದು. ಇದು ಆ ಕಡೆ ಇರ್ತಕ್ಕಂಥ ಪ್ಲೇಸ್ಮೆಂಟು. ತುಂಬ ದೊಡ್ಡದಾಗಿದೆ ಇದು. ODP ಇದೆಯಲ್ಲ, ಅದು ತುಂಬಾ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ನಮಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಇದು ಇಷ್ಟರಲ್ಲೇ ಇತ್ತು. ನೆಕ್ಸ್ಟು ಇದನ್ನು ಫೋಟೋಶೂಟ್ ಎಲ್ಲ ತೊಗೊಳ್ತಾಯಿದ್ರು. ನೋಡ್ತಿದ್ದೀರಲ್ಲ, ಈ ಗಾರ್ಡನ್ ಅಂತಲೇ ಹೇಳ್ಬೋದು. ತುಂಬ ಇವರು ಸರ್ ಫೋಟೋ ತೆಗಿತಾಯಿದ್ರು. ನಾವು ಆ್ಯಕ್ಚುಲಿ ಹೋಗಿರೋರೆಲ್ಲರೂ ಗ್ರೂಪಾಗಿ ನಿಂತ್ಕೊಂಡಿದ್ವಿ. ಸರ್ ಫೋಟೋ ತೆಗಿತಾಯಿದ್ರು. ಅದ್ರ ಮಧ್ಯೆ ಒಂದಿಷ್ಟು ಫನ್, ಒಂದಿಷ್ಟು ಖುಷಿ ಅಂತಲೇ ಹೇಳ್ಬೋದು. ಎಲ್ಲಿಂದನೂ ಬಂದಿದ್ವಿ, ಯಾವ್ಯಾವ ಡಿಸ್ಟಿಕ್ಕಿಂದನೋ ಬಂದಿದ್ವಿ. ಅವ್ರ ಜೊತೆಯಲ್ಲಿ ಬೆರೆತು ನಮ್ಮಲ್ಲಿ ಅವರು ಒಬ್ಬರು ಅಂತ ತಿಳ್ಕೊಂಡು ತುಂಬ ಚೆನ್ನಾಗಿ ಅಲ್ಲಿ ಏನು ಹೇಳಿದ್ರು ಪ್ರತಿಯೊಂದನ್ನು ಕಲ್ತ್ಕೊಂಡು ಮುಂದೆ ಹೋದ್ವಿ ಅಂತಲೇ ಹೇಳ್ಬೋದು. ಇದು ಫೋಟೋಶೂಟ್ ನಡೀತಾ ಇತ್ತು, ನೋಡ್ತಿದ್ದೀರಲ್ಲ. ಅದಾದ ನಂತರ ಇದನ್ನ ಈಗ ತೋರಿಸ್ತಿರೋದೇನು ಎಂಟ್ರೆನ್ಸ್ ಇದೆಯಲ್ಲ, ಇದೇ ನಮಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಒಂದು ರೂಮ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಫಿಶ್ ಇದೆ, ಚೆನ್ನಾಗಿತ್ತು. ನೋಡೋಣ ಬನ್ನಿ. ನೋಡಿ ತೋರಿಸ್ತಾ ಇದ್ದೀನಲ್ಲ, ತುಂಬ ಚೆನ್ನಾಗಿತ್ತು ಈ ಫಿಶ್ಶು. ತುಂಬ ಕ್ಯೂಟಾಗಿದೆ ಅಲ್ವಾ. ಬನ್ನಿ ನೆಕ್ಸ್ಟು ನಮ್ಮದು ಏನು ಟ್ರೈನಿಂಗ್ ಅಂತೇಳಿದ್ನಲ್ಲ, ಆ ರೂಮ್ ಈ ಥರ ಸೆಟಪ್ ಮಾಡಿದ್ರು. ಬೋರ್ಡ್ ಇತ್ತು, ಚೆನ್ನಾಗಿತ್ತು. ಇಲ್ಲೆಲ್ಲ ಡಿಸ್ಕಷನ್ ಮಾಡ್ತಿದ್ದಾರೆ. ಡಿಸ್ಕಷನ್ ನಮಗೆ ಟೀ ಬ್ರೇಕಲ್ಲಿ ಬಿಟ್ಟಿರುವಾಗ ಡಿಸ್ಕಷನ್ ನಡೀತಾ ಇತ್ತು. ಕೆಲವೊಂದಿಷ್ಟು ಅಸೈನ್ಮೆಂಟ್ಸ್ ಕೊಟ್ಟಿದ್ದರು. ಅದ್ರ ಬಗ್ಗೆ ಗ್ರೂಪ್ ವೈಸ್ ಮಾಡಿದ್ರು. ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತು. ಅವ್ರವ್ರದ್ದೇ ಹೋಗಿ ಮಾಡ್ತಾಯಿದ್ರು. ಅದಾದ ನಂತರ ನಾವು ಯಾವ್ಯಾವ ಡಿಸ್ಟಿಕ್ಕಿಂದ ಬಂದಿದ್ವು ಆ ಡಿಸ್ಟಿಕ್ ಕಡೆಯಿಂದ ಕೆಲವೊಂದು ಫೋಟೋಸ್ನ ತೆಗೆದುಕೊಂಡ್ವಿ. ಇದು ಬಂದುಬಿಟ್ಟು ಮೈಸೂರು ಟೀಮ್ ಅಂತಲೇ ಹೇಳ್ಬೋದು. ಮೈಸೂರು ಟೀಮವರು ಫೋಟೋ ತೆಗೆಸ್ಕೊತಾ ಇದ್ದರು. ಇದಾದ ನಂತರ ಕೆಲವೊಂದು ಸಾಯಂಕಾಲ ಸ್ನ್ಯಾಕ್ಸು, ಆಮೇಲೆ ಟೀ, ತುಂಬ ಚೆನ್ನಾಗಿ ಫುಡ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು. ಬಟ್ ನಮಗೆ ಯಾವ ಥರ ಬೇಕು, ಏನು ಬೇಕು ಅಂತ ಆರ್ಡ್ರ್ ಕೊಟ್ಟರೆ ಮುಂಚೆನೇ ಅವರು ಆ ಥರನೇ ಪ್ರಿಪ್ರೇಷನ್ ಮಾಡ್ತಾರೆ. ನೋಡ್ತಿದ್ದೀರಲ್ಲ, ರಾಗಿ, ಆಮೇಲೆ ಅದ್ರ ಬೇಕಿರೋದು ಸಾಂಬಾರು ಇರ್ಬೋದು, ಒಂದು ಥರ ಸ್ವೀಟ್